ಬ್ರಾಹ್ಮಣ ಅಭಿವೃದ್ಧಿ ಮತ್ತು ಸಂಘಟನೆ ನಮ್ಮ ಗುರಿ. ಶ್ರೀ ಎಸ್ ರಘುನಾಥ್, ಬೆಂಗಳೂರು. ಬ್ರಾಹ್ಮಣ್ಯವನ್ನು ಉಳಿಸಿ ಬೆಳೆಸಿ ಸಂಘಟಿತಗೊಳ್ಳುವ ಅವಶ್ಯಕತೆ ಇಂದು ಅನಿವಾರ್ಯ. ಈ ಜಾಗತಿಕ ಕಾಲಘಟ್ಟದಲ್ಲಿ ನಾವು ವಿವಿಧ ಯೋಜನೆಗಳ ಮೂಲಕ ಬ್ರಾಹ್ಮಣರ ಅಭಿವೃದ್ಧಿಗೆ ಸಂಕಲ್ಪ ತೊಟ್ಟಿದ್ದೇವೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದರ ಅಧ್ಯಕ್ಷ ಶ್ರೀ ಎಸ್ ರಘುನಾಥ್ ಅವರು ಮಹಾಸಭಾದ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಪ್ರತಿಪಾದಿಸಿ ಮುಂದುವರಿದ ಅವರು, ನಾನು ಅಧಿಕಾರ ಸ್ವೀಕರಿಸಿದ ದಿನದಿಂದ ಒಂದೇ ವರ್ಷದಲ್ಲಿ 13,000ಕ್ಕೂ ಮೀರಿದ ಸದಸ್ಯತ್ವ ಸೇರ್ಪಡೆಗೊಂಡಿದ್ದು, ಇದಕ್ಕೆ ಜಿಲ್ಲಾ ಪ್ರತಿನಿಧಿಗಳು ಕಾರ್ಯಕರ್ತರ ಶ್ರಮ ಅಪಾರವಾಗಿದ್ದು, ಸಂಘಟನೆಯ ಶಕ್ತಿಗೆ ನೆರೆಯುವ ಎಲ್ಲರ ಶ್ರಮ ಅಭಿನಂದನೀಯ ಎಂದು ಸ್ಮರಿಸಿ, ಬ್ರಾಹ್ಮಣ ಸಂಘಟನೆಗಾಗಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಮಹಾಸಭೆಗೆ ಕಾರ್ಪಸ್ ನಿಧಿಯನ್ನ ಸೇರಿಸಲಾಗುತ್ತದೆಯಲ್ಲದೆ ವಿದ್ಯಾರ್ಥಿ ವೇತನ ನಿಧಿ, ಅಂತ್ಯಕ್ರಿಯೆ ನಿಧಿ, ಆರೋಗ್ಯ ನಿಧಿ ಇತ್ಯಾದಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುವುದು ಎಂದು ತಮ್ಮಲ್ಲಿರುವ ಮಹತ್ವಾಕಾಂಕ್ಷೆಗಳನ್ನು ಅಧ್ಯಕ್ಷ ಶ್ರೀ ಎಸ್ ರಘುನಾಥ್ ರವರು ಎಳೆಯಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಮಹಾಸಭಾದ ನಿಕಟ ಪೂರ್ವ ಅಧ್ಯಕ್ಷ ಅಡ್ವೊಕೇಟ್ ಹಾರನಹಳ್ಳಿ ರಾಮಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎನ್ ಸತ್ಯಪ್ರಕಾಶ್, ಖಜಾಂಚಿ ಶ್ರೀ ಸುಬ್ಬ ನರಸಿಂಹ, ಹಿರಿಯ ಉಪಾಧ್ಯಕ್ಷ ಶ್ರೀ ಆರ್ ಲಕ್ಷ್ಮೀಕಾಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಕೊಡಕಲ್ ಶಿವಪ್ರಸಾದ್. ಜಯ ಜಯ ಸಾಮಗಾನ ವಿಲೋಲ ಸಾಧು ಜನ ಪರಿಪಾಲ ಕಾಮಿತಾ ಸಂಪ್ರದಾತ ಗೀತಿ ಸಂಜಾತ ಓಮ ಸೂರ್ಯ ಪ್ರಕಾಶ ಲೋಕಾಧೀಶ ಶ್ರೀ ಮಹಾರಘುವೀರ ಸಿಂಧು ಗಂಭೀರ ಶ್ರೀ ಮಹಾರಘುವೀರ ಸಿಂಧು ಗಂಭೀರ ಜಯ ಜಾನಕಿ ಕಾಂತ ಜಯ ಸಾಧು ಜನ ವಿನುತ ಜಯತು ಮಹಿಮಾನಂತ ಜಯ ಭಾಗ್ಯವಂತ ಸಕಲ ಶಾಸ್ತ್ರ ವಿಚಾರ ಶರಣ ಜನ ಮಂದಾರ ವಿಕಸಿತ ಪೂಜವದನ ವಿಶ್ವಮಯ ಸದನ ಸಕಲ ಶಾಸ್ತ್ರ ವಿಚಾರ ಶರಣ ಜನ ಮಂದಾರ ವಿಕಸಿತ ಪೂಜವದನ ವಿಶ್ವಮಯ ಸದನ ಸುಕೃತ ಮೋಕ್ಷಾಧೀಶ ಸಂಕೇತ ಪುರವಾಸ ಭಕ್ತವತ್ಸಲ ರಾಮ ಪುರತರ ವಿಠಲ ಭಕ್ತವತ್ಸಲ ರಾಮ ಪುರತರ ವಿಠಲ ಜಯ ಜಾನಕಿ ಕಾಂತ ಜಯ ಸಾಧು ಜನ ವಿನುತ ಜಯತು ಮಹಿಮಾನಂತ ಜಯ ಭಾಗ್ಯವಂತ ಜಯ 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 ಶ್ರೀರಾಮ್. ಸುಶ್ರಾಗಿ ಪ್ರಾರ್ಥನೆ ಸಲ್ಲಿಸಿದ ಶ್ರೀ ಎಸ್ ಎಸ್ ಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಎದುರಿಸಬೇಕು. ಮುಂದೆ ಮಾತ್ರ ರಾಷ್ಟ್ರಪತಿಗೆ ಶ್ರೀ ಕೆ ಛಾಯಾಪತಿ ಅವರಿಂದ ಇಲ್ಲ, ಇದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ, ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗೈದಿದ್ದಾರೆ, ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳು ತಿಳಿಸ್ತಾ, ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರು ಉತ್ತರ ಜಿಲ್ಲಾ ಕ್ಷೇತ್ರದ ಪ್ರತಿನಿಧಿಯಾದಂಥ ಶ್ರೀ ದಿಲೀಪ್ ಕುಮಾರ್ ಅವರು ವರ್ಲ್ಡ್ ಬ್ರಾಹ್ಮಿನ್ ಫೆಡರೇಷನ್ಗೆ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತಾ ನಮ್ಮ ಇವತ್ತಿನ ಈ ಪ್ರಾಸ್ತಾವಿಕ ನುಡಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 44ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಇಂದು ನಡೀತಾ ಇದೆ. ಇವತ್ತಿನ ಈ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಹಾರನಹಳ್ಳಿ ಅವರೇ, ನಮ್ಮ
ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀ ಆರ್ ಲಕ್ಷ್ಮೀಕಾಂತ್ರವರೇ, ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎನ್ ಸತ್ಯಪ್ರಕಾಶ್ ಅವರೇ, ಖಜಾಂಚಿಗಳಾದಂಥ ಶ್ರೀ ಸುಬ್ಬನರಸಿಂಹರಾವ್ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಹಸುಗೋಡು ಜಯಸಿಂಹರವರೇ, ಹಿಂದೆ ಮಹಾಸಭಾದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದಂಥ ಡಾಕ್ಟರ್ MRV ಪ್ರಸಾದ್ ಅವರೇ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಲ್ಲ ಚುನಾಯಿತ ಜಿಲ್ಲಾ ಪ್ರತಿನಿಧಿಗಳೇ, ನೇಮಕವಾಗಿರ್ತಕ್ಕಂಥ ಉಪಾಧ್ಯಕ್ಷರುಗಳೇ, ಸಂಘಟನಾ ಕಾರ್ಯದರ್ಶಿಗಳೇ, ಜಂಟಿ ಕಾರ್ಯದರ್ಶಿಗಳೇ, ಕಾರ್ಯಕಾರಿಣಿ ಸದಸ್ಯರೇ ಮತ್ತು ಎಲ್ಲ ಮಹಾಸಭಾದ ಹಿರಿಯರೇ, ಮಾತೆಯರೇ ಮತ್ತು ಎಲ್ಲ ಆತ್ಮೀಯ ಸದಸ್ಯರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನನ್ನ ಕೆಲವು ಪ್ರಾಸ್ತಾವಿಕ ನುಡಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 13ನೇ ಅಧ್ಯಕ್ಷನಾಗಿ ಮಹಾಸಭಾದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕರಿಸಿಕೊಂಡು ಕರೆಕ್ಟಾಗಿ ಇವತ್ತಿಗೆ 11 ತಿಂಗಳಾಗಿದೆ. 13/4/2025 ನಡೆದಂಥ ಚುನಾವಣೆ, ಹಾಗಾಗಿ 11 ತಿಂಗಳು ಮುಗಿದಿದೆ. ಈ 44ನೇ ವಾರ್ಷಿಕ ಸಭೆಯನ್ನು ನಾವು ಇವತ್ತು ಮಾಡ್ತಾ ಇರೋದು ಬಹಳ ಸಂತೋಷವಾಗಿ ತಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಈ ವಾರ್ಷಿಕ ಸಭೆ ಆ್ಯಕ್ಚುಯಲ್ ಆಗಿ 30 ಸೆಪ್ಟೆಂಬರ್ 25ರಲ್ಲೇ ಮುಗಿದು ಬಿಡಬೇಕಾಗಿತ್ತು. ಯಾಕೆಂದರೆ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ ಆದ 6 ತಿಂಗಳೊಳಗಡೆ ಜನರಲ್ ಬಾಡಿ ಆಗಬೇಕು. ಆದರೆ ಹಿಂದಿನ ಸಮಿತಿಯವರು ಸುವರ್ಣ ಸಂಭ್ರಮ ನಡೆಸಿದ್ರಿಂದ ಆ ಕಾರಣಕ್ಕಾಗಿ ಆ ಲೆಕ್ಕಪತ್ರಗಳನ್ನೆಲ್ಲ ಮಂಡಿಸೋದು ಸ್ವಲ್ಪ ನಿಧಾನವಾಗಿ ಅವರು ಒಂದು ಪ್ರೊವಿಷನಲ್ ಬ್ಯಾಲೆನ್ಸ್ ಶೀಟನ್ನು ಮಾತ್ರ ಕಳೆದ ಜನರಲ್ ಬಾಡಿಯಲ್ಲಿ ಇಟ್ಟಿದ್ರು. ಆದರೆ ಆ ಜನರಲ್ ಬಾಡಿ ಮುಗಿಯೋ ಅಷ್ಟೊತ್ತಿಗೆ ಚುನಾವಣೆನೂ ಘೋಷಣೆ ಆಗಿಬಿಟ್ಟಿದ್ರಿಂದ ಇಯರ್ ಎಂಡಲ್ಲಿ ಕಂಪ್ಲೀಟ್ ಮಾಡಿದಂಥ ಬ್ಯಾಲೆನ್ಸ್ ಶೀಟ್ನ ಅವರು ಪ್ರೆಸೆಂಟ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ನಾವು ಮಾಡಬೇಕಾಗಿದೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ, ಕೇವಲ UV ಶ್ರೀನಿವಾಸ ಮೂರ್ತಿಗಳು ಮಾಜಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಬನ್ನಿ ಮೇಲೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ, ಮಾರ್ಚ್ ತಿಂಗಳಲ್ಲಿ ಅಶೋಕ್ ಹಾರನಹಳ್ಳಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಜನರಲ್ ಬಾಡಿ ಮಾಡಿದ್ರು. 6 ತಿಂಗಳಲ್ಲಿ ಇನ್ನೊಂದು ಜನರಲ್ ಬಾಡಿ ಮಾಡಬೇಕಲ್ಲ, ಮತ್ತು ನಮಗೂ ಕೂಡ ಈ ಹಣಕಾಸಿನ ವ್ಯವಸ್ಥೆ ಇನ್ನೊಂದು ಮತ್ತೊಂದು ಏನಿದೆ ಎಲ್ಲ ಸ್ವಲ್ಪ ತಿಳ್ಕೊಳ್ಬೇಕಾದ್ದು ಒಂದು ಸ್ವಲ್ಪ ಕಷ್ಟ ಆಗಿತ್ತು. ಕೇವಲ 6 ತಿಂಗಳಲ್ಲಿ ಜನರಲ್ ಬಾಡಿ ಮಾಡಿಬಿಡೋದು ಹೇಗೆ ಅನ್ನೋದು ಒಂದು ಸ್ವಲ್ಪ ಗೊಂದಲ ಇತ್ತು. ಆ ದೃಷ್ಟಿಯಲ್ಲಿ ನಾವು ರಿಜಿಸ್ಟ್ರಾರ್ ಆಫ್ ಸೊಸೈಟಿ ಅವರಿಗೆ ಅರ್ಜಿ ಹಾಕಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ಅವರಿಂದ ನಾವು ಇವತ್ತಿನ ದಿನ ಈ ವಾರ್ಷಿಕ ಸಭೆ ನಡೆಸಲಿಕ್ಕೆ 31 ಮಾರ್ಚ್ ಒಳಗಡೆ ಮಾಡಿ ಅಂತ ಹೇಳಿ ಅವ್ರು ಪರ್ಮಿಷನ್ ಕೊಟ್ಟರು. ಅದರ ಆಧಾರದ ಮೇಲೆ ಇವತ್ತು ನಾವು ಈ ವಾರ್ಷಿಕ ಸಭೆಯನ್ನು ಕರೆದಿದ್ದೀವಿ. ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 11 ತಿಂಗಳಲ್ಲಿ ನಾವು ಚಿಕ್ಕದಾಗಿ ಒಂದಷ್ಟು ಕೆಲಸ ಮಾಡಿದ್ದೀವಿ. ಅದರದ್ದು ಒಂದು ಪಕ್ಷಿ ನೋಟ ಕೂಡ ಇಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಇಡಬೇಕಾಗುತ್ತೆ. ಮೊದಲನೇದಾಗಿ ನನ್ನ ಈ 11 ತಿಂಗಳ ಈ ಜವಾಬ್ದಾರಿಗೆ ನಾನು ಬಂದು ಕೂತ್ಕೊಳ್ಳಿಕ್ಕೆ, ಕೆಲಸ ಮಾಡಲಿಕ್ಕೆ, ನನಗೆ ಜವಾಬ್ದಾರಿಯನ್ನು ಕಲ್ಪಿಸ್ಲಿಕ್ಕೋಸ್ಕರ ಎಲ್ಲ ನಮ್ಮ ಸ್ನೇಹಿತರು, ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಆರ್ ಲಕ್ಷ್ಮೀಕಾಂತ್ರವರ ತಂಡ, BNV ಸುಬ್ರಹ್ಮಣ್ಯ ಅವರ ತಂಡ, ಜಿಲ್ಲಾ